ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಕಂಟೆಂಟ್ ಬೇಸ್ಡ್ ಕಿರುಚಿತ್ರ ಬರುತ್ತಿದೆ. ಸಾಗರ್ ಸನ್ ಆಫ್ ಆಟೋ ಡ್ರೈವರ್ ಎಂಬ ಶೀರ್ಷಿಕೆ ಇದೊಂದು ಸಂಪೂರ್ಣ ಫ್ಯಾಮಿಲಿ ಡ್ರಾಮಾ ಆಗಿದ್ದು, ನಿರ್ದೇಶಕ ಸಲ್ಮಾನ್ ಸಾಗರ್ ಸಂಬಂಧಗಳ ಮಹತ್ವಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಈ ಚಿತ್ರವನ್ನು ನಿರ್ದೇಶಿಸುತ್ತಿದ್ದಾರೆ. ಇದರಲ್ಲಿ ಲವ್ ಸ್ಟೋರಿ ಹಾಗೂ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೂಡ ಇದ್ದು, ನವೀನ್ ನಾಯ್ಡು ಛಾಯಾಗ್ರಹಣ ಮಾಡುತ್ತಿದ್ದು, ಕಿಶನ್ ನಾರಾಯಣ್ ಅವರ ಸಂಗೀತ. ಈ ಚಿತ್ರಕ್ಕೆ ಸಂಭಾಷಣೆ ಹಾಗೂ ಹಾಡುಗಳನ್ನು ನಾಗಭೂಷಣ್ JHM ಬರೆದಿದ್ದು, ಕತೆ, ಚಿತ್ರಕಥೆ, ನಿರ್ದೇಶನ ಹಾಗೂ ಮುಖ್ಯ ಪಾತ್ರದಲ್ಲಿ ಸಲ್ಮಾನ್ ಸಾಗರ್ ಕಾಣಿಸಿಕೊಳ್ಳುತ್ತಿದ್ದಾರೆ ಮತ್ತು ಚಿತ್ರದಲ್ಲಿ ಸ್ವಾತಿ ಸತೀಶ್, ಕೃಷಿ ಯಾದವ್, ಕೃಷ್ಣ ಶ್ರೀಹರ್ಷ, ಗುರುನಾಯಕ್ ಹಾಗೂ ಭರತ್ ಕುಮಾರ್ ಸಹಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಜಯವರ್ಧನ್ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣ ಆಗುತ್ತಿದ್ದು, HD ಹನುಮಂತೇಗೌಡ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಸಂಕ್ರಾಂತಿ ಹಬ್ಬದ ದಿನದಂದು ಶ್ರೀ ಬಂಡೆ ಮಹಾಕಳಿ ದೇವಸ್ಥಾನದಲ್ಲಿ ಈ ಚಿತ್ರದ ಮುಹೂರ್ತ ಪೂಜೆ ಅದ್ದೂರಿಯಾಗಿ ನಡೆದಿದ್ದು, ನಿರ್ಮಾಪಕ ಹನುಮಂತೇಗೌಡ ಅವರು ಮೊದಲು ಕ್ಲಾಪ್ಸ್ ಮಾಡಿದರು. ಹಾಗೂ ಕಾಮರೋಟು ಚೆಕ್ಪೋಸ್ಟ್ ಹಾಗೂ ಒಲವೆ ಮಂದಾರ ಸಿನಿಮಾದ ನಿರ್ಮಾಪಕ ಚೇತನ್ ರಾಜ್ ಅವರು ಈ ಪೂಜೆಯ ಮುಖ್ಯ ಅತಿಥಿ ಆಗಿ ಬಂದು ಇಡೀ ತಂಡಕ್ಕೆ ಶುಭ ಕೋರಿದ್ದಾರೆ. ಚಿತ್ರದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ. ವರದಿ ಸ್ಪರ್ಧಾ ನ್ಯೂಸ್ ಬೆಂಗಳೂರು.